ನನಗೊಂದು ಆಸೆ ಇತ್ತು, ಏನಂದ್ರೆ ಕಣ್ಣಿಲ್ಲ ಪರವಾಗಿಲ್ಲ, ಕಾಲಿಲ್ಲ ಪರವಾಗಿಲ್ಲ, ಅವ್ರಿಗೆ ಒಂದು ಲೈಫ್ ಕೊಡಬೇಕು. ಅಂಬಗಾಲ ಹಾಕಿ ನಡೀತೀನಿ. 2 ಮಾಡಿಗೆ ಎತ್ಕೊಂಡು ಹೋಗ್ತಾನೆ ನಮ್ಮ ಮನೆಗೆ. ಕನ್ಸೀವ್ ಆದಾಗಿಂದ ಡೆಲಿವರಿ ಆಗೋರ್ಗೆ ಅವ್ರು ಎತ್ಕೊಂಡು ಓಡಾಡ್ತಾ ಇದ್ರು. ನಾನು ಏನೇನು ಬೇಕೆಲ್ಲ ಒಂದೇ ಸಲ ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡ್ ಬಿಡ್ತೀನಿ. ಆಮೇಲೆ ಏನಾದ್ರು ಬೇಕಾದ್ರೆ ಮತ್ತೆ ಇಲ್ಲಿಗೂ ತಗೊಂತೀನಿ. 2 ಕಾಲು ಚೆನ್ನಾಗಿದ್ದು, ಎಲ್ಲ ರೂಪ ಅಂದ ಎಲ್ಲ ಚೆನ್ನಾಗಿದ್ದು, ಎಲ್ಲಾರ್ಗೂ ಆತರ ಹುಡುಗ ಸಿಗ್ತಾರೆ ಎಲ್ಲೋ ಗೊತ್ತಿಲ್ಲ. ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ. ಇದು ನಮ್ಮದು ಗ್ರೂಪ್ ಅಣ್ಣ, ಓಲ್ಡ್ ಏಜ್ ಆಟೋರಾಜ ಹೋಮ್ದು. ಇದು ಮನೆಗೆ ಕಳ್ಸಿದ್ದೀವಿ ನಾವು. ಅಜ್ಜಿ ಸಿಕ್ರಾ? ಅಜ್ಜಿ ಸಿಕ್ಕಿದ್ರು, ಮಾರ್ಗರೇಟ್. ನಾವು ಮನೆಗೆ ಕಳ್ಸಿದ್ದೀವಿ. ಈ ಥರ ನಮ್ಗೆ ಯಾರನ್ನ ಈ ಥರ ಮಿಸ್ಸಿಂಗ್ ಕೇಸ್ ಬರುತ್ತೆ, ಇಲ್ಲಿಂದ ಬೆಗ್ಗರ್ ಕಾಲ್ ನಿರಾಶ್ರಿತರ ಪರಿಹಾರ ಕೇಂದ್ರ ಮಾಗಡಿ, ಅವ್ರ ಹತ್ರ ಹೋಗ್ತಾರೆ ಹುಡ್ಕೊಂಡು. ಅವ್ರು ಫಸ್ಟ್ ನಮಗೆ ಕಳಿಸೋದು ಆಟೋರಾಜ ಮೇಲೆ ಹೋಗಿ, ಅಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ. ಅಲ್ಲಿ 700 ಜನ ಇದ್ದಾರೆ, ನಮ್ಮಲ್ಲಿ 700-800 ಜನ ಇದ್ದಾರೆ. ಸೊ ನಿರಾಶ್ರಿತರ ಕೇಂದ್ರ ಗೌರ್ಮೆಂಟ್ದು, ಅಲ್ಲಿ 700 ಅವರೇ, ನೀವು 800 1 ಮ್ಯಾನು 800. ಹೌದು, ಗೌರ್ಮೆಂಟ್ಗಿಂತ ಜಾಸ್ತಿ ವರ್ಕ್ ಮಾಡ್ತವ್ರೆ. ಅವ್ರಿಗೆ ನನ್ನ ಮೇಲೆ ತುಂಬ ಇಷ್ಟ. ನಾನು ಅದು 1 ವರ್ಷ ನಾನು ಕಮಿಟಿ ಮೆಂಬರ್ ಆಗಿದ್ದೆ, ನಾನು ಬೋರ್ಡ್ ಮೆಂಬರ್ ಆಗಿದ್ದೆ, ಅಡ್ವೈಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ದೆ 1 ವರ್ಷ ಅಲ್ಲಿ. ಆಮೇಲೆ ಈ ಥರ ನಮಗೆ 3 ಕಡೆ ಗೌರ್ಮೆಂಟ್ದು ಒಂದಿದೆ, ನಾವು ಪೊಲೀಸ್ದು ಮಿಸ್ಸಿಂಗ್ ಕೇಸ್, ಅದಕ್ಕೆ ನಾವು ಹಾಕ್ತೀವಿ. 3 ಗ್ರೂಪ್ ಆಗ್ತೀವಿ. ಹೆಂಗಂದ್ರೆ ಖಂಡಿತ ಸಿಗ್ತಾರೆ. ನಮ್ಮದು ಸ್ವಲ್ಪ ಫಾಸ್ಟ್ ಆಗಿದೆ, ಪೊಲೀಸ್ಗಿಂತ ನಮ್ಗೆ ಫಾಸ್ಟ್ ಆಗಿದೆ. ಯಾಕಂದರೆ NGOs ಎಲ್ಲ ಗೊತ್ತಿಲ್ಲ ನಮ್ಗೆ. ಪೊಲೀಸ್ಗಿನ್ನ ನಿಮ್ಮ ನೆಟ್ವರ್ಕ್ ಚೆನ್ನಾಗಿದೆ. ನೆಟ್ವರ್ಕ್ ನಮ್ಗೆ NGOs ಜಾಸ್ತಿ ಇದೆ, ನಾವು ಈಜಿಯಾಗಿ ಕಳಿಸ್ಬಿಡ್ತೀವಿ. ಸೋಷಿಯಲ್ ಮೀಡಿಯಾ ತಮ್ಮ ಥರ ಜನ ಸಪೋರ್ಟ್ ಮಾಡ್ತಾರೆ. ಅವಾಗ ಮೂವ್ ಮಾಡುವಾಗ ಹೆಂಗೆ ಗೊತ್ತಾಗ್ಬಿಡ್ತಾರೆ, ಗೊತ್ತಾದ್ರೆ ಫ್ಯಾಮಿಲಿಗೆ ಸೇರ್ತಾರೆ. ಅದೇ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ, ಒಂದು 10 ಜನ 20 ಜನ ಡೈಲಿ ನಾವು ಪ್ರಪಂಚಕ್ಕೆ ತೋರಿಸ್ಬೇಕು. ಇವರು 10 ಜನ ಯಾರ ನಿಮ್ಮ ಪರಿಚಯವರು ಇದ್ದರೆ, ನಿಮ್ಮ ಸ್ವಂತ ಕರ್ಕೊಂಡು ಹೋಗ್ಬೋದು. ಅದೇ ಡೈಲಿ ಒಂದು ವಾರ ಬಿಟ್ಟು 10 ಜನ ನೋಡೋಣ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ ಹಂಗೆ ಬಟ್ ಖಂಡಿತ ಅವ್ರ ಮನೆ ಹುಡ್ಕೊಂಡು ಬಂದರೆ ಚೆನ್ನಾಗಿರುತ್ತಲ್ಲ ಅಣ್ಣ. ಅವ್ರ ಮನೆಯಲ್ಲಿ ಸೇರಿಕೊಂಡ್ರೆ ಅನಾಥರಾಗಿ ಸಾಯಕ್ಕಿಂತ ಅವ್ರ ಮನೆಯಲ್ಲಿ ಹೋಗಿ ಸೇರ್ಬೋದಲ್ಲ, ಎಷ್ಟೋ ಖುಷಿ. ಇವತ್ತು ತಾವು ನೋಡಿದ್ರಲ್ಲ, ಹುಡುಗ 8 ವರ್ಷ 7 ವರ್ಷ ಆದಮೇಲೆ ಅವ್ರ ತಾಯಿ ನೋಡ್ತಾನೆ, ಅದು ತಮ್ಮ ಮುಖಾಂತರ ತಾನೆ. ಅದನ್ನು ಬನ್ನಿ ಇವ್ರಿಗೆ ಕೂತ್ಕೊಳ್ಳ. ಹೇಳಿ. ಈಗ 1 ರೂಪಾಯಿ ಭಿಕ್ಷೆ ಬೇಡಿ ನಮ್ಮೆಲ್ಲರೂ 800 ಜನಕ್ಕೋಸ್ಕರ ಡ್ಯಾಡಿ ಕಾಸು ಎಮರ್ಜೆನ್ಸಿಗೆ ಯಾರಿಗಾದ್ರು ಏನೋ ಹೆಚ್ಚು ಕಮ್ಮಿ ಆದರೆ ಆಗಲಿ ಅಂತ ಇಟ್ಟಿದ್ದು. ಇವರು ಮುಚ್ಚಿ ಮೊರೆ ಇಲ್ಲ ಇರಬಾರ್ದು ನಮ್ಮಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ಓಪನ್ ಆಗಿ ಕ್ಯಾಶಿಯರ್ ಬಾಕ್ಸ್ ಓಪನ್ ಮಾಡಿ ತೋರಿಸಿದ್ರಲ್ಲ ಬಸ್ಸಲ್ಲಿ. ಆ ವಿಡಿಯೋ ಎಲ್ಲ ನೋಡಿಬಿಟ್ಟು ತುಂಬ ಜನ ಡ್ಯಾಡಿ ಅವರಿಗೆ ಫೋನ್ ಮಾಡಿಬಿಟ್ಟು ನಮಗೆ ಕಾಲ್ ಹಾಕ್ಸಿ, ನಮಗೆ ಮನೆ ಬಾಡಿಗೆ ಕೊಡಿಸಿ, ನಮಗೆ ರೇಷನ್ ಕೊಡಿಸಿ, ನನಗೆ ಆ ಸಹಾಯ ಮಾಡಿ ಈ ಸಹಾಯ ಮಾಡಿ ಅಂತೇಳ್ಬಿಟ್ಟು ತುಂಬ ಫೋನ್ ಮೇಲೆ ಫೋನ್ಗಳು ಬರ್ತಾನೆ ಇತ್ತು. ಅದಕ್ಕೋಸ್ಕರ ನಾನೇನೆಂತಂದರೆ ಅವರಿಗೆ ಬಂದು ನಮ್ಮ ಗೌರ್ಮೆಂಟಿಂದ ನಮಗೇನು ನೆನಪಿಲ್ಲ. ಬರೀ ಪಬ್ಲಿಕ್ ಫಂಡಿಂದ ಇಲ್ಲ ಅಂದರೆ ಡ್ಯಾಡಿ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಕೈ ಚಾಚಿ 1 ರೂಪಾಯಿ ಭಿಕ್ಷೆ ಬೇಡಿ, ಅವರಿಂದ ನಮಗೋಸ್ಕರ ಭಿಕ್ಷೆ ಬೇಡಿ 800 ಜನ ಭಿಕ್ಷೆ ಬೇಡಬಾರ್ದು ಅಂತೇಳ್ಬಿಟ್ಟು ಅವ್ರು ನಮಗೋಸ್ಕರ ಭಿಕ್ಷೆ ಬೇಡ್ತಾರೆ. ಆ ಭಿಕ್ಷೆ ಬೇಡ ಹಣವನ್ನು ಮತ್ತೊಬ್ಬರು ಸಹಾಯ ಕೇಳೋಕ್ಕೆ ಅವರಿಗೆ ಯಾವ ಥರ ಮನಸ್ಸು ಬರುತ್ತೆ ಅದು ಅಂತ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ನೀವು ದಾನ ಮಾಡೋಷ್ಟು ದೊಡ್ಡವರಾಗಿಲ್ಲ. ದಾನ ಮಾಡ್ತೀವಿ ಇಲ್ಲದಿರೋರಿಗೆ. ಅಂದರೆ ಅನಾಥ ಆಶ್ರಮದವರಿದ್ದರೆ, ಅನಾಥರಾಗಿದ್ದರೆ ನಮ್ಮ ಆಶ್ರಮ ಕರ್ಕೊಂಡು ಬಂದರೆ ನಮ್ಮ ಡ್ಯಾಡಿ ಅವ್ರು ನೋಡ್ಕೊತಾರೆ. ಎಲ್ಲ ಇದ್ದು ಸಹಾಯ ಮಾಡಿದ್ರೆ ಅವ್ರಿಗೇನು ಪ್ರಯೋಜನ ಇಲ್ಲ. ಇವಾಗ ಒಬ್ರಿಗೆ ಹೊಟ್ಟೆ ತುಂಬಿರುತ್ತೆ, ನಾವು ಊಟ ಕೊಟ್ಟರೆ ಅವ್ರಿಗೆ ಪ್ರಯೋಜನ ಇಲ್ಲ. ಅದೇ ತುಂಬ ಹಸುವಲ್ಲಿ ಇರೋರಿಗೆ ನಾವು ಊಟ ಕೊಟ್ಟರೆ ಅವರಿಗೆ ಹಸು ನೀಗುತ್ತಲ್ಲ. ತಮ್ಮ ಹೆಸರೇನು? ಗಾಯತ್ರಿ. ಇಲ್ಲೇನು ಮಾಡ್ತೀರಿ? ನಾನು ಇಲ್ಲಿ ಆಫೀಸ್ ಸ್ಟಾಫಾಗಿ ಕೆಲಸ ಮಾಡ್ತಾಯಿದ್ದೀನಿ. ಯಾಕೆ ಬಂದ್ರಿ ಇಲ್ಲಿಗೆ? ನಾನು ಕುಮಾರಸ್ವಾಮಿ CM ಆಗಿದ್ರಲ್ಲ, ಕುಮಾರಸ್ವಾಮಿ CM ಆಗಿದ್ದಾಗ ಅವ್ರ ಹತ್ರ ಒಂದು ಪೆಟ್ಟಿಗೆ ಅಂಗಡಿ ಹಾಕ್ಕೊಡಿ ಅಂತ ಕೇಳಕ್ಕೆ ಹೋಗಿದ್ದೆ. ಅವರು ಪೆಟ್ಟಿಗೆ ಅಂಗಡಿ ಎಲ್ಲ ಹಾಕ್ಕೊಟ್ರೆ ನೀನು ಐಟಮ್ಸ್ ಎಲ್ಲ ತರ್ಸೋಕ್ಕೆಲ್ಲ ನೀನು ಕಾಸು ಕೊಟ್ಟರೆ ಅವ್ರು ನೀನು ಯಾಮಾರಿಸ್ಬಿಡ್ತಾರೆ. ಅದು ಅಲ್ಲದೆ ನೀವು ವಯಸ್ಸು ಹುಡುಗಿ ಹೊರಗಡೆ ಒಂಟಿಯಾಗಿ ಜೀವನ ಮಾಡೋದು ತುಂಬ ಕಷ್ಟ ಬೆಂಗಳೂರಲ್ಲಿ. ಅದಕ್ಕೆ ಆಟೋರಾಜ್ ಅವರು ಸರ್ ಇದ್ದಾರೆ ನಮ್ಮ ಫ್ರೆಂಡು, ಅವ್ರ ಹತ್ರ ಹೋಗ್ಬಿಡಿ ನೀವು, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ ಅಂತಂದರು. ಇಲ್ಲಿಗೆ ಬಂದೆ. ಇಲ್ಲಿ ಬಂದು ಡ್ಯಾಡಿಯವರು ನಮಗೆ ಕೆಲಸನೂ ಕೊಟ್ಟು ಸಪ್ರೇಟಾಗಿ ರೂಮ್ ಕೊಟ್ಟು, ಆಮೇಲೆ 2 ವರ್ಷ ಆದ ನಂತರ ಇಲ್ಲೇ ಸ್ಟಾಫಾಗಿ ಕೆಲಸ ಮಾಡ್ತಾಯಿದ್ದಾರೆ ಜಾನ್ ಅಂತ. ಆ ಹುಡುಗನ ಜೊತೆ ಅರೇಂಜ್ ಮದುವೆ ಮಾಡಿದ್ರು. ಜಾನ್ ಹೆಂಡ್ತಿ ನೀವು? ಹೌದು. ಓಕೆ. ಮದುವೆ ಮಾಡಿದ್ರು. ಇವಾಗ 12 ವರ್ಷದ ಮಗಳಿದ್ದಾಳೆ ಮತ್ತು 6 ವರ್ಷದ ಮಗಳಿದ್ದಾಳೆ. ನಿಮ್ಗೇನು ಸಮಸ್ಯೆ ಇದೆ? ಕೈಕಾಲು ಸಮಸ್ಯೆ? ಪೋಲಿಯೋ. ಏನಾಯ್ತು? ಕಾಲು ತೋರಿಸಿ. 2 ವರ್ಷ ಮಗು ಆಗಿದ್ದಾಗ ಟೈಫಾಯ್ಡ್ ಫೀವರ್ ಬಂದ್ಬಿಟ್ಟು ಕಾಲು ಅಂಗಲ್ಬಿಕಲತ್ತಾಗಿದೆ. ಈ ಹೀರೋಯಿನ್ ನಿಮ್ಮ ಮಗಳ? ಹೀರೋಯಿನ್ ನಿಮ್ಮ ಮಗಳ ಬಾಜನ್ ಬನ್ರಿ ಹೀರೋ. ಒಂದೇ ಸತಿ 3 ಮದುವೆ ಮಾಡ್ದಾನೆ.
ಇವ್ರಿಗೆ ಇನ್ನೊಂದು ಇಬ್ಬರು ಸ್ಟಾಫ್ಗೆ. ಅದರಲ್ಲಿ ಇವರೇ ಸಕ್ಸಸ್ಫುಲ್ ಫ್ಯಾಮಿಲಿ ಇವರು, ವೆರಿ ಸಕ್ಸಸ್ಫುಲ್, ಹೈಲಿ ಸಕ್ಸಸ್ಫುಲ್ಲು. ಆಮೇಲೆ ಜಾನ್ ಆಫೀಸ್ ಕೆಲಸ ಎಲ್ಲ ಫುಲ್ ನೋಡ್ಕೊಳ್ತಾನೆ, ಇಡೀ ಫುಲ್ ಆಫೀಸ್ ಕೆಲಸ ಮೇಂಟೈನ್ ಮಾಡ್ತಾನೆ. ಪಬ್ಲಿಕ್ ರಿಲೇಷನ್ ಆಫೀಸರ್. ಏನಂದ್ರೆ ಪಬ್ಲಿಕ್ ರಿಲೇಷನ್ ಎಲ್ಲ ಪಬ್ಲಿಕ್ ಅವನೇ ನೋಡೋದು. ವೆರಿ ನೈಸ್. ಆಮೇಲೆ ಇವಳು ಒಳ್ಳೆ ಸ್ಕೂಲಲ್ಲಿ ಆಗ್ತಲ್ಲ. ಎಷ್ಟನೇ ಕ್ಲಾಸ್ ಅಮ್ಮ? 7 ಪಾಸ್ ಆಯಿತು. ಏನು ನಿನ್ನ ಹೆಸರು? ಪ್ರಾರ್ಥನಾ. ಯಾವ ಸ್ಕೂಲು? ಇವಳಕ್ ಹೈಸ್ಕೂಲ್. ಪ್ರೈವೇಟು? ಹಾಂ. ವೆರಿ ಗುಡ್. ಇಂಗ್ಲೀಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ಮ? ಇಂಗ್ಲೀಷ್. ವೆರಿ ಗುಡ್, ಸೂಪರ್. ಏನಾಗ್ತದೆ ದೊಡ್ಡೊಳಗೆ? ಡಾಕ್ಟರ್. ಹೌದು, ನಾನು ಸಾಕಬೇಕು, ಡಾಕ್ಟರ್ ಆಗಬೇಕು ಅಂತ. ಮಿಲಿಟರಿ. ಹಾಂ, ನಮ್ಮ ಆಸ್ಪತ್ರೆ ನೋಡಬೇಕು ಅಂತ ದೊಡ್ಡಲಾಗಬೇಕು. ಗುಡ್. ಫುಲ್ ಅರೇಂಜ್ ಮ್ಯಾರೇಜ್? ಹೌದು ಸರ್, ಅರೇಂಜ್ ಮ್ಯಾರೇಜ್. ಲವ್ ಮ್ಯಾರೇಜ್ ಅಲ್ಲ? ಇಲ್ಲ ಸರ್. ನೀವೇನು ಪ್ರಪೋಸ್ ಮಾಡಕ್ಕೆ ಹೋಗಿಲ್ಲ? ಇಲ್ಲ ನೋಡಿ ಮದುವೆ ಆಗಿ. ಒಂದು ಕಾರಣ ಇದೆ. ಜಾನ್ ಸಣ್ಣಗಾಗಿ ಹಿಂಗೆ ಏನೋ ಒಂದು ನಾರ್ಮಲ್ಲು ಒಂದು 30 kg ಬಂದ. ಅವ್ರ ಫೋಟೋ ನೋಡಿದ್ರೆ ಜಾನ್ ಕಂಡಿಡಿಯೋಕ್ಕಾಗಲ್ಲ. ಹಂಗೆ ಎಷ್ಟು ಡಿಫ್ರೆನ್ಸ್ ಅಂದರೆ ಅಷ್ಟು ಡಿಫ್ರೆಂಟಲ್ಲಿ ಬಂದ. ಆಮೇಲೆ ಅವನು ಸಂಬಳ ಫಿಕ್ಸ್ ಮಾಡಿದೆ, ಸ್ಟಾಫಾಗಿ ಮಾಡ್ದ. ನಾನು ಹೇಳಿದೆ, ನೋಡಿ ನಿಮ್ಮ ಲೈಫ್ ಉದ್ಧಾರ ಆಯಿತು, ದೇವರು ನಿಮ್ಗೆ ಒಳ್ಳೇದು ಮಾಡಿದ್ದಾನೆ. ನೀನು ಯಾವುದನ್ನ ಒಳ್ಳೇದು, ಈ ಆಶ್ರಮಕ್ಕೆ ಯಾವುದೋ ಒಂದು ಒಳ್ಳೇದು ಮಾಡು, ಬಡ ಮಕ್ಕಳಿಗೆ ಯಾವುದೋ ಹೆಣ್ಮಕ್ಳಿಗೆ ನೀನು ಲೈಫ್ ಕೊಡಪ್ಪ, ಆವಾಗ ನೀನು ಒಳ್ಳೇದು ಮಾಡಿದ್ಯಾ ಅಂತ ಅಂತ ಹೇಳಿದ್ರಿ. ಹೇಳ್ದೆ. ಆಮೇಲೆ ನೀವೇನು ಹೇಳ್ತೀರ, ನನ್ನನ್ನು ಎಲ್ಲರೂ ಡ್ಯಾಡಿಯಿಂದ ಕರೆಯೋದು. ಡ್ಯಾಡಿ ನೀವು ಏನು ಹೇಳ್ತೀರ ಅದನ್ನು ಮಾಡ್ತೀನಿ ಅಂತ ಹೇಳ್ತೀರ. ಸರಿ, ಗಾಯತ್ರಿಗೆ ಕಾಲಿಲ್ಲ, ನೀನೇ ಅವಳಿಗೆ ಕಾಲಾಗಿರಬೇಕು, ಅವಳ ಲೈಫನ್ನು ನೀನೇ ಎತ್ಕೋಬೇಕಂತ ಕೊನೆಯಲ್ಲಿ ಅವನು ಲೈಫ್ ಕೊಟ್ಟ. ಮದುವೆ ಆಯಿತು. ಈಗ 2 ಮಕ್ಕಳು, ಯಾವ ಕೊರತೆ ಇಲ್ಲ. ಅವ್ರಿಗೂ ಒಂದು 2 ರೂಮ್ ಕೊಟ್ಟಿದ್ದೀನಿ, ಲೈಫ್ ಎಂಜಾಯ್ ಮಾಡ್ತಾರೆ. ಇಲ್ಲಿರುವ ಸ್ಟಾಫಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದು ಇವರೇ. ಬೆಳಗ್ಗೆ 8 ಗಂಟೆಗೆ ಬಂದುಬಿಟ್ರೆ ನೈಟ್ 9 ಗಂಟೆಗೆ ಹೋಗ್ತಾರೆ. ಎಲ್ಲ ಕಾಲ್ಸ್ ಅಟೆಂಡ್ ಮಾಡಬೇಕು, ಪೇಷಂಟ್ಸ್ ಅಡ್ಮಿಷನ್ ಕೊಡಬೇಕು. ಅದೇ ಥರ ಗಾಯತ್ರಿಗೆ ಏನು ಹೇಳ್ತೀರಿ ಅಂದರೆ, ನಾನು ₹1 ಭಿಕ್ಷೆ ಬೇಡ್ದಲ್ಲ, ₹1 ಭಿಕ್ಷೆ ಬೇಡ್ದೆ. ಆ ಫಸ್ಟ್ ದುಡ್ಡಲ್ಲಿ ಇವಳಿಗೆ ವೀಲ್ ಚೇರ್ ತೊಗೋಬೇಕು, ಎಲೆಕ್ಟ್ರಿಕ್ ವೀಲ್ ಚೇರ್ ತೊಗೋಬೇಕು ಅಂತ ಬ್ಯಾಟ್ರಿದು ನಾನು ಖುಷಿಯಿಂದ ತೊಗೊಂಡು ಕೊಟ್ಟೆ. ಅವ್ಳಿಗೆ ಮನಸ್ಸಿರಬೇಕು, ನನ್ನ ಡ್ಯಾಡಿ ಭಿಕ್ಷೆ ಬೇಡಿ ನನಗೆ ವೀಲ್ ಚೇರ್ ಕೊಟ್ಟರು ಅಂತೂ ಅವ್ಳಿಗೆ ಮನಸ್ಸಿರಬೇಕು ಅಂತೂ ಅದು ದುಡ್ಡು ತಗೊಂಡು ಫಸ್ಟ್ ಇವಳಿಗೆ ವೀಲ್ ಚೇರ್ ಆನ್ಲೈನಲ್ಲಿ ಆ ವೀಲ್ ಚೇರ್ ತಗೊಂಡೆ. ಈಗ ಅವಳು ಖುಷಿಯಾಗಿ ಈಗ ಅವಳು ಕೈಯಲ್ಲಿ ಡೆಕ್ಕೊಂಡು ಹೋಗಲ್ಲ, ವೀಲ್ ಚೇರಲ್ಲಿ ಹೋಗ್ತಾರೆ. ಈಗ ರೀಸೆಂಟಾಗಿ ಆ ಬ್ಯಾಟ್ರಿ ಫೇಲ್ಯೂರ್ ಆಯಿತು. ಇವಳಿಗಾಗಿ 400 ಕಿಲೋಮೀಟ್ರ್ ಹೋಗಿ ಆ ಬ್ಯಾಟ್ರಿ ಹುಡುಕಿ ತಂದು ನಾನೇ ರೆಡಿ ಮಾಡಿ ಈಗ ಅವಳು ವೀಲ್ ಚೇರಲ್ಲಿ ಹೋಗ್ತಾ ಇಲ್ಲ. ನೀವು ಹೆಂಗೆ ಬಂದ್ರಿ ಜಾನ್ ಇಲ್ಲಿಗೆ? ಸರ್, ನಾನು ಚಿಕ್ಕ ವಯಸ್ಸಲ್ಲೇ ಬೆಂಗಳೂರು ಬಂದುಬಿಟ್ಟೆ, ಊರು ಬಿಟ್ಟು. ನಂದು ಸ್ವಂತ ಊರು ಬಂದು ಗುಲ್ಬರ್ಗಿಂದ ಟ್ರೈನ್ ಐತಿ ಬಂದುಬಿಟ್ಟೆ ಬೆಂಗಳೂರು. ಬಂದು ರೈಲ್ವೆ ಸ್ಟೇಷನಲ್ಲಿದ್ದೆ. ಆ ಟೈಮಲ್ಲಿ ಒಬ್ಬರು ಕಾನ್ವೆಂಟ್ ಸಿಸ್ಟ್ರ್ ಕರ್ಕೊಂಡು ಅವರು ಕಾನ್ವೆಂಟಲ್ಲಿ ಇಟ್ಟಿದ್ದರು. ಅಲ್ಲಿಂದ ಸ್ವಲ್ಪ ದಿನ ಇದ್ದು ಅಲ್ಲಿಂದ ನಾನು ಹೇಳಾರ್ದು ಬಂದುಬಿಟ್ಟೆ ಆಚೆ. ಬಂದಾಗ ಯಾರ ಮುಖಂದ್ರೆ ಎಲ್ಲೇ ಒಬ್ಬರು ಪರಿಚಯ ಆಗಿ ಅಲ್ಲಿಂದ ಆಮೇಲೆ ಇಲ್ಲಿಗೆ ಬಂದೆ. ಈ TV ಪ್ರೋಗ್ರಾಮ್ನ ಎಲ್ಲ ನೋಡ್ತಿದ್ದೆ ಆ ಟೈಮಲ್ಲಿ. ಸರಿ, ನನಗೂ ಒಂದು ಆಸೆ ಏನೋ ಸೋಷಲ್ ವರ್ಕ್ ಮಾಡಬೇಕು ಅಂತ ಬಂದೆ. ಇಲ್ಲಿ ಬಂದು ಕೇಳಿದೆ ಡ್ಯಾಡಿಗೆ, ಸರಿ ಬಾಪ ಅಂತಂದರು. ಬಂದು ಫಸ್ಟೆಲ್ಲ ಪೇಷಂಟ್ ಇನ್ಚಾರ್ಜ್ ಆಗಿ ನೋಡ್ಕೊತಿದ್ದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಡ್ಯಾಡಿ ಒಂದು ಹುಡುಗಿನ ತೋರಿಸ್ದೆ, ಮದುವೆ ಆಗ್ತದೆ ಅಂತ ಕೇಳಿದ್ರು. ಸರಿ ತೋರಿಸಿ ಡ್ಯಾಡಿ ಅಂದೆ. ಆಮೇಲೆ ಆ ಟೈಮಲ್ಲಿ ಗಾಯತ್ರಿ ಅಂತ ಅವರು ಸ್ಟಾಪಾಗಿ ವರ್ಕ್ ಮಾಡುವಾಗ ಅವ್ರ ಕೈ ಇಟ್ಟು ನಡೆಯೋದು ಎಲ್ಲನೂ ನನ್ನ ಕಣ್ಣೆದ್ರೆ ನೋಡ್ತಿದ್ದೆ. ನನಗೊಂದು ಆಸೆ ಇತ್ತು, ಏನಂದ್ರೆ ಕಣ್ಣಿಲ್ಲ ಪರವಾಗಿಲ್ಲ, ಕಾಲಿಲ್ಲ ಪರವಾಗಿಲ್ಲ, ಅವ್ರಿಗೆ ಒಂದು ಲೈಫ್ ಕೊಡಬೇಕು, ಅವ್ರಿಗೆ ಲೈಫ್ ಕೊಟ್ಟು ಅವ್ರ ಜೊತೆ ನಾ ಇರಬೇಕಂತ ಒಂದು ನನ್ನ ಭಾವನೆ ಇದ್ದಿತ್ತು. ಆ ಟೈಮಲ್ಲಿ ನಾನು ಒಂದೇ ಮಾತಾಡಿದೆ, ಸರಿ ಕಾಲಿಲ್ಲ ಪರವಾಗಿಲ್ಲ, ಕೈಯಿಲ್ಲ ಪರವಾಗಿಲ್ಲ, ನಾನೇ ಬೇಕು ಅವ್ಳನ್ನ ಹಿಡ್ಕೊಂಡು ಭಿಕ್ಷೆ ಬೇಡಾದ್ರೆ ಸಾಕ್ತೀನಿ, ಒಟ್ಟು ಅವ್ಳನ್ನ ಲೈಫ್ ಕೊಡೋಣ ಅಂತ ನಾನು ಈ ಮದುವೆ ಆಗಿರೋದು. ಇವತ್ತು ದೇವ್ರ ಥರ 2 ಮಕ್ಕಳು, ಒಳ್ಳೆಯ ಮಕ್ಕಳು ಕೊಟ್ಟಿದ್ದಾರೆ. ನಮಗೆ ತಂದೆ ಅಂತ ಒಂದು ಸ್ಥಾನ, ನಮ್ಮ ಅಪ್ಪನಕ್ಕಿಂತ ಹೆಚ್ಚಾಗಿ ನಮ್ಗೆ ನೋಡ್ತಾರೆ. ಒಳ್ಳೆ ಮನೆ ಕೊಟ್ಟಿದ್ದಾರೆ, ಒಳ್ಳೆ ಇದು ಕೊಟ್ಟು ಒಂದು ಆಫೀಸಲ್ಲಿ ಜಾಬ್ ಕೊಟ್ಟು ಇವತ್ತು ದೇವ್ರ ಕೃಪೆ ಚೆನ್ನಾಗಿದ್ದೀವಿ ಸರ್. ಸಂಬಳ ಹಾಂ, ಜಾಸ್ತಿ ಎಲ್ಲ ಇಲ್ಲಣ್ಣ. ಎಷ್ಟಮ್ಮ ಸಂಬಳ ಇಬ್ಬರಿಗೆ? 8,000 ರೂಪಾಯಿ ತಿಂಗಳಿಗೆ ಬ್ಯಾಂಕ್ ಅಕೌಂಟ್ಗೆ ಹೋಗ್ಬಿಡ್ತದಣ್ಣ. ಪ್ಲಸ್ ಅವ್ರ ಅಕಾಮಿಡೇಷನ್ನು ಎಲ್ಲ ಎಜುಕೇಷನ್ ಕೂಡ ಪ್ಲಸ್ ಎಲ್ಲ ಫ್ರೀ ಎಜುಕೇಷನ್ ಎಲ್ಲ ಊಟ ತಿಂಡಿ ಎಲ್ಲ ಅವಳು ಏನು ಕೇಳ್ತಾಳೆ ಕೊಡ್ತೀವಣ್ಣ. ಮಕ್ಕಳು ಓದಿಸೋದು ಫ್ರೀ, ಕರೆಂಟ್ ಬಿಲ್ಲು, ರೇಷನ್ನು, ರೂಮು, ನೀರಿನ ಬಿಲ್ಲು
ನಮ್ಗೇನು ಬೇಕೋ ಮನೆಗೆ, ನಮ್ಮ ಪರ್ಸ್ನಲ್ಗೆ ಏನು ಬೇಕೋ, ಮೆಡಿಕಲ್ದು ಒಂದೊಂದು ಡ್ಯಾಡಿನ ನೋಡ್ತಾರೆ. ಇನ್ನೊಂದು ವಿಷಯ ಇಲ್ಲ ನನಗೆ ಬರ್ತ್ಡೇಗೆ ಅಂದರೆ ಇವರೇ ಗಿಫ್ಟ್ ಮಾಡೋದು. ಇವ್ರು ನನಗೆ ಹೋದ ಸತಿ ನನಗೆ ಕೋಟ್ ತಂದು ಕೊಟ್ಟಳು. ಬ್ಲೇಸರ್ 15,000 ರೂಪಾಯಿ ಕೋಟ್ 15,000 ರೂಪಾಯಿ ನನಗೆ ಇವ್ರು ಯೂಸ್ ಕೊಟ್ಟರು. ನಮ್ಮ ಆಶ್ರಮಲ್ಲಿರೋರು ನಮ್ಗೆ ಬರ್ತ್ಡೇ ಬಂದ ತಕ್ಷಣ ಅವ್ರು ತಗೊಳ್ಳೋದು ಸಿಕ್ಕ ಸಂಬಳ ಅದನ್ನಲ್ಲಿ ಸೇವ್ ಮಾಡಿ ಅವ್ರಿಗೆ ಇದು ಮಾಡ್ತಾರೆ. ಯಾವಾಗ ನಿಮ್ಮ ಬರ್ಡೇ? ಡಿಸೆಂಬರ್ 2nd. ಡಿಸೆಂಬರ್ 2nd. ಸೊ ಇವ್ರು ಯಾವತ್ತೂ ನಿಮ್ನ ಹಂಗಿಸಿಲ್ಲ. ಮದುವೆ ಯಾವಾಗ ಆಗ್ಬಿಟ್ಟು ನಿನಗೆ ಇದೇನೋ ಕೈಕಾಲು ವೀಕ್ನೆಸ್ ಇದೆ ಅಂತ ಹೇಳಿಲ್ಲ? ಆ ಥರ ಏನಿಲ್ಲ. ನಿಮ್ಗೆ ಅವಮಾನ ಮಾಡೋದು, ಇನ್ಸಲ್ಟ್ ಮಾಡೋದು? 2 ಮಾಡಿಗೆ ಎತ್ಕೊಂಡು ಹೋಗ್ತಾನೆ ನಮ್ಮ ಮನೆಗೆ, ಡೈಲಿ ಎತ್ಕೊಂಡು ಹೋಗ್ಬೇಕು. ನೀವು ಹೊತ್ತಕ್ಕಾಗಲ್ಲ? ಹಾಂ, 4 ಕಾಲಲ್ಲ, ಅಂಬಗಾಲ ಹಾಕಿ ನಡೀತೀನಿ. ಆಮೇಲೆ ಸೊ ಸ್ಟ್ರೈಟ್ ಡೇಕ್? ಇಲ್ಲ. ಡೈಲಿ ಹತ್ತಾನ ಬೆಲೆ, ಡೈಲಿ ಹತ್ತಾನ ತಲೆ ಬರ್ತಾನೆ ಕೆಳಗಡೆ. ಏನು ಕೆಲಸ ಕೊಟ್ಟರೆ ಮಾಡ್ತಲ್ಲ ಅಣ್ಣ, ಕಾಲಿಲ್ಲ ಕೈಲಿ. ಬರ್ಬೋದಾ ನಿಮ್ಮ ಮನೆಗೆ? ಬನ್ನಿ ಬಲ್ಗಡೆ ಹೋಗೋಣ ನಮ್ಮ ಸೋದರಿ ಮನೆಗೆ. 2 ಫ್ಲೋರ್ ಎಂತಿಗೆ ಎತ್ಕೊಂಡು ಬರ್ತಾರೆ ಡೈಲಿ. ಎತ್ಕೊಂಡು ಕೆಳಗಡೆ ಬರ್ತಾರೆ, ಎತ್ಕೊಂಡು ಮೇಲೆ ಬರ್ತಾರೆ? ಎತ್ಕೊಂಡು ಹೋಗ್ತಾರೆ. ಹೌದು. ಬೆಳಗ್ಗೆ ಇಳಿಸ್ರೆ ಮತ್ತೆ ಹೌದು ಸರ್. ಮತ್ತೆ ಮೇಲೆ ಬರಲ್ಲ? ಇಲ್ಲ, ಬೆಳಗ್ಗೆ ಮಧ್ಯಾಹ್ನ ಬರ್ತಾ ಇರ್ತಾರೆ. ಟೀ ಮಾಡ್ತಾರಣ್ಣ. ಇನ್ನೊಂದು ಸತ್ಯ ಅಲ್ಲ, ಸುಮಾರು ವರ್ಷದಿಂದ ನನಗೆ ಶುಗರ್ ಡಯಾಬಿಟಿಕ್ ಬಂದುಬಿಡ್ತು. ಶುಗರ್ ಇದೆ? ನನಗೆ ಶುಗರ್ ಇದೆ. ಆಮೇಲೆ ನನಗೆ 3 ಹೊತ್ತು ಊಟ ಕೊಡೋದು ಗಾಯತ್ರಿನೇ. ಹೌದಾ? ಮನೆಯಲ್ಲಿ ಅವ್ರು ಮಾಡಲ್ಲ, ಅವರು ಮಕ್ಕಳು ನೋಡಬೇಕು, ಮೊಮ್ಮಗ ಇದ್ದಾನೆ. ಈಗ 3 ಹೊತ್ತು ಊಟ ತಿಂತಾನೆ ಅಂದರೆ ಗಾಯತ್ರಿ ಕೈಯಿಂದನೇ ತಿನ್ನೋದು. ಇವ್ರು ಅಡುಗೆ ಮಾಡ್ತಾರಾ? ಮುದ್ದೆ ನೀವೇ ಅಡುಗೆ ಮಾಡ್ತೀರಮ್ಮ ಡೈಲಿ? ಹಾಂ, ಓಕೆ. ಇದೇ ಥರ ಸೇಮ್? ಇದೇ ಥರ ಸೇಮ್. ಬಟ್ ಏನಾದ್ರು ಐಟಮ್ ತೊಗೋಬೇಕಾರೆ ನಾನು ಏನೇನು ಬೇಕೆಲ್ಲ ಒಂದೇ ಸಲ ಇಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಆಮೇಲೆ ಏನಾದ್ರು ಬೇಕಾದರೆ ಮತ್ತೆ ಇಳಿದು ತೊಗೊತೀನಿ. ಓಕೆ. ಎಷ್ಟು ಗಂಟೆ ಇದ್ದರೆ ಕೂಡ ಸರಿ ಅಣ್ಣ, ಜಾನ್ ಪೇಷಂಟ್ಗೆ ರಿಪ್ಲೈ ಮಾಡ್ತಾನೆ. ಮಿಸ್ಸಿಂಗ್ ಕೇಸ್ ಬರುತ್ತೆ, ಸಡನ್ನಾಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದುಬಿಡ್ತಾರೆ. ರಾತ್ರಿ 1 ಗಂಟೆ 2 ಗಂಟೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ ತುಂಬ ಹಾರ್ಡ್ ವರ್ಕ್ ಜಾನ್ದು. ರಾತ್ರಿ 1 ಗಂಟೆ ಆದಮೇಲೆ ಮದುವೆ ಊಟ ಸಿಗ್ತದೆ, ಮಿಕ್ಕೋಗುತ್ತೆ. ರಿಸೆಪ್ಷನ್ ಊಟ. ಅದು ಫೋನ್ ಮಾಡಿ ತಕ್ಷಣ ಆವಾಗ ತಿರ್ಗಾ ನಿದ್ರೆ ಮಾಡಿರ್ತಾನೆ ಚೆನ್ನಾಗಿ. ಎದ್ದು ನಾನು ಫೋನ್ ಮಾಡಿದ ತಕ್ಷಣ ಹೋಗಿ ಗಾಡಿ ತಗೊಂಡು ಹೋಗಿ ಊಟ ತಗೊಂಡು ಬಂದುಬಿಡ್ತಾನೆ. ಇಲ್ಲ, ಇನ್ನೊಬ್ರು ಡ್ರೈವರ್ ಇದ್ದಾನೆ, ಜೊತೆಗೆ ಹೋಗಿ ಅದು ಆರ್ಗನೈಸ್ ಮಾಡಿಬಿಡ್ತಾನೆ ನಾನು. ಇಲ್ಲ ಬ್ರದರ್, 1 ನಿಮಿಷ ಇರಿ, ಆಯ್ತು. ಇಷ್ಟು ಮೇಲೆ ಬಂದ್ಬಿಟ್ಟಿದ್ದೀರಾ, ಟೀ ಕುಡ್ದಿಲ್ಲ ಅಂದ್ರೆ ಹೆಂಗೆ? ಕುಡ್ದ್ಬಿಟ್ಟೆ ಹೋಗಿ. ಸೊ ನಿಮ್ಮ ಮಕ್ಳದಕ್ಕೆ ಅಡುಗೆ ಎಲ್ಲ ನೀವೇ ಮಾಡ್ತೀರಿ? ಗಂಡ? ಹೌದು. ತೊಂದರೆ ಆಗಲ್ವಾ? ಏನಿಲ್ಲ. ಅಲ್ಲ, ಬೈ ಚಾನ್ಸ್ ಯಾವ್ದಾರು ಐಟಮ್ ಮರ್ತೋಗ್ಬಿಟ್ರೆ ಕೊಡೋದು ಮತ್ತೆ ಇಳಿದು ಹೋಗ್ಬೇಕು? ಇಲ್ಲೇ ಇರುತ್ತಲ್ಲ, ಎಲ್ಲ ತೊಗೊಂಡು ಮೇಲೆ ಇಟ್ಕೊತೀನಿ. ಏನೋ ಮರ್ತೋದ್ರೆ ಚೇರ್ ಮೇಲೆ ಇಳಿದು ಮತ್ತೆ ತೊಗೊಂಡು ಮತ್ತೆ ಮಾಡ್ತೀನಿ. ಯಾವುದು ಜಾನ್ ಇರಲ್ಲ ಹೆಲ್ಪ್ ಮಾಡೋದು? ಜಾನ್ ಬೆಳಗ್ಗೆ ಹೋದ್ರೆ ಸಾಯಂಕಾಲದವರೆಗೆ ಬರಲ್ಲ. ಅವ್ರು 9 ಗಂಟೆಗೆ ಮೇಲೆ ಬರ್ತಾರೆ. ಅಷ್ಟೊತ್ತಿಗೆ ಮಕ್ಕಳು ತಿನ್ಬಿಟ್ಟು ಮಲಗಿಬಿಟ್ಟಿರ್ತಾರೆ. ಏನು ನಿಮ್ಮ ಫೇವ್ರೇಟ್ ಅಡುಗೆ ಮಾಡೋದು? ನಮ್ಮ ಫೇವ್ರೇಟ್ ರಾಗಿ ಮುದ್ದೆ. ರಾಗಿ ಮುದ್ದೆನಾ? ನನಗಾಗಿ ಮಾಡೋದು ಅಲ್ಲ, ರಾಗಿ ಮುದ್ದೆ ಮಾಡಿ ಅಭ್ಯಾಸ ಇದೆ. ರಾಗಿ ಮುದ್ದೆ. ಆಮೇಲೆ ಇದನ್ನ ತಮಿಳ್ನಾಡಲ್ಲಿ ಕೂಳು ಅಂತಾರಲ್ಲ, ಕೂಳು ಅಂಬ್ಲಿ, ಅದು ನನಗೆ ತಿನ್ನೋದು. ನಾನು ಅಪ್ಪ ಇಲ್ಲ, ಅಪ್ಪ ಸತ್ತೋಗ 1 ತಿಂಗಳಿಗೆ ನಾನು 2nd ಅಪ್ಪ ಹತ್ರ ಬಂದ್ಬಿಟ್ಟೆ. ಅಮ್ಮ ಇದ್ದಾರೆ. ಅಮ್ಮ ವ್ಯವಸಾಯ. ಗೌರಿಬಿದೂರು. ಅವ್ರು ಯಾವತ್ತಾದ್ರು ಬರ್ತಾರೆ, ಇಲ್ಲ ನಾನೇ ಹೋಗ್ತೀನಿ. ವರ್ಷಕ್ಕೆ 2 ಸಲನೇ ಹೋಗೋದು. ಮಕ್ಳು ಕರ್ಕೊಂಡು ಹೋಗೋದು. 2 ದಿನ 3 ದಿನ ಇದ್ಬಿಟ್ಟು ಬಂದ್ಬಿಡ್ತೀನಿ. 4 ಜನ ಕರ್ಕೊಂಡು ಹೋಗ್ತೀನಿ. ಈಗ ರೀಸೆಂಟ್ ಆಗಿ ಬಂದ್ರಣ್ಣ. ಡೆಲಿವರಿ ಪ್ರಾಬ್ಲಮ್ ಆಗಿಲ್ಲ? ಇಲ್ಲ, 2 ಮಕ್ಕಳಿಗೂ ಸಿಜರಿಂಗ್ ಮಾಡ್ತಿಲ್ಲ ಆಪರೇಷನ್.
ಸೊ ಡೆಲಿವರಿಗೆ ಏನು ಸಕ್ಸಸ್ಫುಲ್ ಆಪ್ರೇಷನ್ ಹಾಂ ಸಿಸೇರಿಯನ್ ಅದು ಇದು ಮಾಡೋಕ್ಕಾಗಲ್ಲ ಅಣ್ಣ, ಕಷ್ಟ ಆಗುತ್ತೆ. ನಾರ್ಮಲ್ ಆಗಲ್ಲ. ಆಗಲ್ಲ ಕಷ್ಟ. ಅಮ್ಮ 2 ಮಕ್ಕಳನ್ನ ಆಪರೇಷನ್ ಮಾಡಿಸ್ಬಿಟ್ರಾ? ಹಾಂ, ಅವಳು ಚಿಕ್ಕವಳಿಗೆ ಒಂದೇ ಸಲ ಆಪ್ರೇಷನ್ ಮಾಡಿ. ಗಂಡು ಮಗು ಬೇಕು ಅಂತ ತಲೆ ಕೆಡ್ಸ್ಕೊಳಕ್ಕೆ ಓ ಬ್ರದರ್, ಒಂದು ಮಗುಗೆ ಸಾಕು ಅಂತ ಕಷ್ಟಪಟ್ಟಿದ್ವಿ ಅಂದ್ರೆ ಇನ್ನ ನೀವೇ ಈ ದೇಶದ ನಿಜವಾದ ಸೆಟ್. ತಗೋ ಜನ ಕೂತ್ಕೋ. ಸುವರ್ಣ ಟಿವಿಯಲ್ಲಿ ಪ್ರೋಗ್ರಾಮ್ ಬಂತು. ಇವ್ರದಾ ಕಥೆ ಎಲ್ಲ ಜೀವನ ಬಂತು, ಸ್ಟೋರಿ ಅದು. ಕಥೆ ಜೀವನದಲ್ಲಿ ಬಂತ? ಇಬ್ರದ್ದು. ಲಕ್ಷ್ಮಿ ಹೇಳಿದ್ರು, ನಿನ್ ಕುಟುಂಬ ಬಾರ ಕೈಯಲ್ಲಿ ಎತ್ಕೊಂಡು ಬರ್ತೀಯಲ್ಲಪ್ಪ, ಹೆಂಗಪ್ಪ ಇದು ಅಂತ ಹೇಳಿದ್ರು. ತಪ್ಪು ತಿಳ್ಕೊಬೇಡಿ, ನೀವು 9 ತಿಂಗಳು ಮಗುನ ಹೊಟ್ಟೆಲಿ ಇಟ್ಕೊಂಡು ಹೆಂಗೆ ಓಡಾಡಿದ್ರಿ? ಈಗ ಉದಾಹರಣೆ ಗರ್ಭಿಣಿಯರು ಸರ್, ಹೊಟ್ಟೆ ದಪ್ಪ ಆಗುತ್ತೆ, ಸೊ ಅವ್ರು ಓಡೋಕ್ಕೆ ಕಷ್ಟ ಆಗುತ್ತೆ. ನೀವು? ನಾನು ಟಾಯ್ಲೆಟ್ಗೆಲ್ಲ ಹೋಗ್ಬೇಕಾದ್ರೆ ದೇಕ್ಕೊಂಡು ಹೋಗ್ತಾ ಇದ್ದೆ. 4 ಅಂಬಗಲ್ ಹಾಕಿ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಹೊಟ್ಟೆ ಭಾರ ಇರುತ್ತಲ್ಲ, ತೂಕ ಇರುತ್ತೆ, ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅವಾಗ ಅಂಬೆಗಾಲು ಹೋಗೋಕ್ಕಾಗಲ್ಲ, ಹಿಂಗೆ ದೇಕ್ಕೊಂಡು ಹೋಗ್ತಾ ಇದ್ದೆ ಕುತ್ಕೊಂಡು. ಜಾನ್ ಇಲ್ಲ ಅಂದಾಗ, ಜಾನ್ ಇದ್ದರೆ ಜಾನ್ ಟಾಯ್ಲೆಟ್ ಡೋರ್ ಹತ್ರ ಕರ್ಕೊಂಡೋಗಿ ಬಿಡ್ತಾಯಿದ್ರು ಎತ್ಕೊಂಡೋಗಿ. ಡೆಲಿವರಿ ಆಗೋವರೆಗೂ, ಕನ್ಸೀವ್ ಆದಾಗಿಂದ ಡೆಲಿವರಿ ಆಗೋವರೆಗೂ ಅವರೇ ಎತ್ಕೊಂಡು ಓಡಾಡ್ತಾಯಿದ್ರು. ನೀವು ರಿಯಲ್ ಹೀರೋ ರೀ ನೀವು. ಜಾನ್ ಇಲ್ಲಿ ಬರುವಾಗ ಏನು ಸಮಸ್ಯೆ ಇಲ್ಲ, ಮನೆ ಬಿಟ್ಟು ಬಂದ, ಅವ್ರಿಗೆ ಕೆಲಸ ಕೊಟ್ಟೆ, ನಾನು ಕೆಲಸ ಮಾಡಬೇಕು ಅಂತ ಹೇಳಿದ್ರು, ಕೆಲಸ ಕೊಟ್ಟೆ. ಆಮೇಲೆ ಅವನು ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದ, ಎಲ್ಲ ಪ್ರತಿ ವಿಷಯದಲ್ಲಿ ಅವನು ಜೊತೆಗೇ ಇದ್ದ. ಸಂಬಳ ಸ್ಟಾರ್ಟ್ ಮಾಡಿದೆ, ಫಸ್ಟು ಫ್ರೀಯಾಗಿ ಕೆಲಸ ಮಾಡ್ತಾ ಇದ್ದ, ವಾಲಂಟಿಯರಾಗಿ ಮಾಡ್ತಾ ಇದ್ದ. ಸಂಬಳ ಸ್ಟಾರ್ಟ್ ಮಾಡಿ ನಾನು ಹೇಳಿದೆ, ನೋಡಿ ನಿಮಗೆ ಲೈಫ್ ಉದ್ಧಾರ ಆಯಿತು, ಈಗ ನಾನು ಏನು ಬೇಕಂತ ಮಾಡ್ತೀನಿ. ಇಲ್ಲಿರುವ ಅನಾಥ ಮಕ್ಕಳಿಗೆ ಯಾರಿಗಿನ ಒಂದು ಲೈಫ್ ಕೊಡು. ಈ ಅನಾಥ ಮಕ್ಕಳಿಗೆ ಲೈಫ್ ಕೊಟ್ಟರೆ ನಿಜವಾಗಲೂ ದೇವ್ರು ನಮ್ಮನ್ನು ಮೆಚ್ಕೊಳ್ತಾರೆ. ಯಾರಿಗೆ ಲೈಫ್ ಕೊಡ್ತೀಯ ಅಂತ ನಾನೇ ಡಿಸೈಡ್ ಮಾಡಿದೆ, ಶೀಲ್ ಬಿ ಎ ಸೂಟಬಲ್ ಫಾರ್ ಹರ್. ಹೆಂಗೆ? ಅವಳು ನೋಡೋಕ್ಕೆ ಚೆನ್ನಾಗಿದ್ಲು, ಅಟ್ಲೀಸ್ಟ್ ಕಾಲಿಲ್ಲ ಅಂತ ಕೂಡ ಅಟ್ಲೀಸ್ಟ್ ಇವಳು ಲೈಫ್ ಕೊಡ್ಬೋದಲ್ಲ. ನಾನು ಕೌನ್ಸಿಲಿಂಗ್ ಮಾಡಿದೆ, ಒಂದು ಅನಾಥ ಮಕ್ಕಳು ಕೈಕಾಲಿಲ್ಲ ಅವಳಿಗೆ, ನೀನು ಲೈಫ್ ಕೊಟ್ಟರೆ ಖಂಡಿತ ದೇವ್ರು ನಿಮ್ಮನ್ನು ಮೆಚ್ಕೊಳ್ತಾನೆ. ಏನು ಮಾಡ್ತಿರ್ಲಿಲ್ಲ, ಇಲ್ಲ ಡ್ಯಾಡಿ ನೀನು ತಾವು ಹೇಳೋ ಥರ ನಾನು ಮಾಡ್ತೀನಿ ಅಂತ ಹೇಳ್ದೆ. ಆಮೇಲೆ ಇಬ್ಬರು ಕುಂದಿಸ್ಬಿಟ್ಟು ನಿಮ್ಗೆ ಇಷ್ಟನ ಅಂತ ಫಸ್ಟ್ ಅವಳು ಬೇಡ ಅಂತ ಹೇಳಿದ್ರು. ಆಮೇಲೆ ಅವಳಿಗೆ ಬುದ್ಧಿ ಹೇಳಿ ಆಮೇಲೆ ಮ್ಯಾರೇಜ್ ಮಾಡ್ಕೊಂಡ್ರು. ಹೇಗಿರುತ್ತೆ ನಿಮ್ಮ ಲೈಫ್? ಚೆನ್ನಾಗಿದೆ, ದೇವ್ರ ಕೃಪೆಯಿಂದ ಚೆನ್ನಾಗಿ ಹೋಗ್ತದೆ. ದೇವರ ನಮ್ಮೊಂದಿಗೆ ಇರೋದರಿಂದ ದೇವರ ಮಾರ್ಗದಲ್ಲಿ ದೇವ್ರ ಮೇಲೆ ಭಾರ ಹಾಕಿ ನಡೆಸ್ತಾ ಇದ್ವಿ. ನಮ್ಮ ಜೀವನದಲ್ಲಿ ಇಷ್ಟೊಂದು ಅದ್ಭುತ ಕಾರ್ಯಗಳು ನಡೆಯೋಕ್ಕೆ ದೇವರೇ ಕಾರಣ. ದೇವರೇ ನಿಮ್ಮ ಕಾಲಿಂಗ್ ಮಾಡಿಬಿಟ್ಟಿದ್ದಾನೆ. ಅವ್ರ ಚಿತ್ತ ಇರ್ಬೋದು, ಈ ಥರ ಇದ್ರೂ ಈ ಥರ ಸೃಷ್ಟಿ ಮಾಡಿದ್ರೇನು, ಸೃಷ್ಟಿ ಮಾಡಿ ಅದರಲ್ಲಿ ಏನಾದರೂ ಒಂದು ಒಳ್ಳೇದಿರುತ್ತೆ. ನಿಮ್ಮ ಗಂಡನ ಬಗ್ಗೆ ಏನು ಹೇಳ್ತೀರಾ? ಗೊತ್ತಿಲ್ಲ. ನಿಮ್ಮನ್ನ ಎತ್ಕೊಂಡ್ಬರ್ತಾರೆ, ನೋಡ್ಕೋತಾರೆ, ಸೊ ಏನು ಹೇಳ್ತೀರಾ? ಕಾಲು 2 ಕಾಲು ಚೆನ್ನಾಗಿದ್ದು, ಎಲ್ಲ ರೂಪ ಅಂದ ಎಲ್ಲ ಚೆನ್ನಾಗಿದ್ದು, ಎಲ್ಲರಿಗೂ ಆ ಥರ ಹುಡುಗ ಸಿಗ್ತಾರೆ ಇಲ್ಲೋ ಗೊತ್ತಿಲ್ಲ. ದೇವ್ರು ನನಗೆ ಕೊಟ್ಟ ವಾರ, ಅವ್ರು ಸಿಗ್ಬೇಕು. ನನ್ನ ಕಾರಣ ಅಂದರೆ ಫಸ್ಟ್ ಡ್ಯಾಡಿಗೆ ನಾನು ಕೃತಜ್ಞತೆ ಹೇಳಬೇಕು. ದೇವರು ಡ್ಯಾಡಿ ಮುಖಾಂತರ ನಮ್ಮ ತಂದೆ ಸತ್ತೋಗಿ 2ನೇ ತಂದೆಯಾಗಿ, ನಮ್ಮ ತಂದೆಗಿಂತ ಅಧಿಕವಾಗಿ ನಮ್ಮ ಪ್ರೀತಿ ಮಾಡಿ, ನಮ್ಮ ತಂದೆ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ಮಾಡೋ ಕಾರ್ಯಗಳೆಲ್ಲ ಅವ್ರು ಮಾಡಿದ್ದಾರೆ. ಮದುವೆ ಎಲ್ಲಾಗಿದ್ವಿ ಇಲ್ಲಿ ಇದ್ರೊಳಗೆ ಓಮಲ್ಲಿಗೆ. ಈ ಮದುವೆ ಮಾಡಿದಾಗ ರೆಡಿ ಆಗ್ತೀರಾ, ಅದೇನೋ ರಿಚುವಲ್ಸ್ ಇರುತ್ತೆ, ಅದೆಲ್ಲ ಹೆಂಗೆ ಪಾರ್ಟಿಸಿಪೇಟ್ ಮಾಡಿ? ಅದೆಲ್ಲ ಡ್ಯಾಡಿ ಅರೇಂಜ್ ಮಾಡಿಸಿದ್ರು, ಎಲ್ಲ ಡ್ಯಾಡಿನೇ ಇಲ್ಲ ಅರೇಂಜ್ ಮಾಡಿಸಿದ್ರು ಎಲ್ಲ. ಬ್ಯಾಂಗ್ಳೂರು ಪ್ರೆಸ್ ಕ್ಲಬ್ಬಲ್ಲಿ ಮಾಡಿದೆ ನಾನು. ಪ್ರೆಸ್ ಕ್ಲಬ್ ಅಲ್ಲೇ ಮಾಡ್ದೆ. ಯಾಕಂದರೆ ನಾಳೆ ಯಾರನ್ನ ಇವರು ಚೀಟ್ ಮಾಡಬಾರ್ದು, ಹುಡುಗರು ಚೀಟ್ ಮಾಡಬಾರ್ದು. ಮಾಧ್ಯಮ ಮುಂದೆ ಮಾಡಿಬಿಟ್ರೆ ನಮ್ಮ ಹುಡುಗಿ ಯಾರು ಅವರೇ ಸಾಕ್ಷಿ, ಇಡೀ ಮಾಧ್ಯಮ ಲೋಕನೇ ಸಾಕ್ಷಿ. ಇಡೀ ಮಾಧ್ಯಮ ಖಂಡಿತ ಅವ್ರ ಸಾಕ್ಷಿ ಇರಬೇಕು. ನಾಳೆ ಯಾರನ್ನ ಯಾಮಾರವಾಗ್ಬೋದು ಅಂತ ಮಾಡಿದೆ. 3 ಮದುವೆ ಒಂದೇ ಸತಿ ಮಾಡ್ತಾನೆ. ಇನ್ನೊಬ್ರು ಇದ್ದಾರೆ, ಜೇಮ್ಸ್ ಒಬ್ಬರು ಇದ್ದಾನೆ, ಡೆಡ್ ಬಾಡಿ ಎಲ್ಲ ಎತ್ತಾನೆ ಅವನೇ. ಅವನು ಆ್ಯಕ್ಚುಲಿ ಒಟ್ಟಿರೋದು ಜರ್ಮನಲ್ಲಿ, ಇಲ್ಲಿ ಬಂದಿದ್ದಾನೆ ಆಂಗ್ಲ ಇಂಡಿಯನ್. ಅವನಿಗೆ ಮಗು ಕೂಡ ದೊಡ್ಡ ಮಗಳು ಇದ್ದಲ್ಲ, ಎಲ್ಲ ನಾವೇ ಸಾಕ್ತೀವಿ, ಅವ್ರು ಸ್ಕೂಲ್ಗೆ ಹೋಗ್ತಾರೆ. ಇದು ಏನು ಪತ್ನಿ ಬಗ್ಗೆ ಸರ್, ನಾನು ಹೇಳ್ಬೇಕಂದ್ರೆ ನನಗೊಂದು ತುಂಬ ಖುಷಿ ಆಗೋದು ಏನಂದ್ರೆ, ಇಂಥವ್ರ ಲೈಫ್ ಕೊಟ್ಟು ಇವಳು ನನ್ನ ಜೊತೇಲಿ ಇದ್ದಾಳಲ್ಲ, ನಾನು ಅವಳಿಗೋಸ್ಕರ ಇರೋದು, ಬೇರೆ ಏನು ಇದಿಲ್ಲ. ಫಸ್ಟ್ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಇಂಥವ್ರ ಲೈಫ್ ಕೊಟ್ಟಿದ್ದೀನಿ. ಅವಳು ಇರೋವರೆಗೆ ನೋಡ್ಕೋಬೇಕು. ದೇವರು 2 ಮಕ್ಕಳು ಕೂಡ, ಇದೇ ನಮ್ಮ ಲೈಫು. ಇರೋವರೆಗೆ ಈ ಅನಾಥರಿಗೆ, ದಿಕ್ಕಿಲ್ಲದವ್ರಿಗೆ ನಾವು ಏನು ಸೇವೆ ಮಾಡ್ತಾ ಇದ್ದೀವಿ, ನಮಗೆ ಸೇವೆ ಮಾಡಿರೋ ಥರ ದೇವರು ವಾಕ್ಯ ಹೇಳಿದೆ. ಅದೇ ಪ್ರಕಾರ ನಾವು ಜನಕ್ಕೆ ಇರೋವರೆಗೆ ಒಳ್ಳೇದು ಮಾಡಿ ಹೋಗೋಣ ಅಂತ ಅಷ್ಟೇ ನನ್ನ ಆಸೆ. ಇಲ್ಲ, ನನಗೆ ಆ ಥರ ಯಾವುದಿಲ್ಲ ಸರ್. ಯಾಕಂದ್ರೆ ಅವಳೇ
ನಾನು ಬಿಡಲ್ಲ ಡ್ಯಾಡಿ ಭಯ ಇದೆ, ಡ್ಯಾಡಿ ಭಯ ಇದೆ. ಅಲ್ಲ ಭಯಕ್ಕಿಂತಲೂ ಬಹುಶಃ ನೀವೇ ಮನಸ್ಸಲ್ಲೇ ಇದೆ. ಇಲ್ಲ, ನನ್ನ ಮನಸ್ಸಲ್ಲಿ ಹೇಳ್ತಾ ಇದ್ದೀನಿ, ಬೇರೆ ಅಂಥದ್ದೇ ಇರೋವರೆಗೆ ಅವಳ ಜೊತೆ ಇದ್ದು ನಾವು ಇಬ್ಬರು ಸಂತೋಷವಾಗಿದ್ದು ಇರೋವರೆಗೆ ಸತ್ರ ಇಬ್ಬರು ಒಂದೇ ಸರಿ ನಮ್ದಾಗಿ ಸಾಯೋಣ ಅಂತ ಅಷ್ಟೇ. ನೋಡೋಣ ಶತ್ರು ಇಬ್ಬರು ಸತ್ತೊಬ್ಬರು ನಮ್ಮ ತಲೆ ಮೇಲೆ ಕಟ್ಬಿಟ್ಟು ಹೋಗ್ತಾರೆ. ಅಣ್ಣ ಇದು ಫಸ್ಟ್ ಕೆಳಗಡೆ ಸಿಂಗಲ್ ರೂಮಲ್ಲಿ ಇದ್ದರು ಇವರು ಜಾನು ಜಾನು ವೈಫು. ಆಮೇಲೆ ಮಕ್ಕಳು ದೊಡ್ಡದು ಆಗುವಾಗ ಪ್ರೈವೇಸಿ ಬೇಕಲ್ಲ, ಇಬ್ಬರಿಗೆ ಮಕ್ಕಳಿಗೂ ಪ್ರೈವೇಸಿ ಬೇಕು. ಅದಕ್ಕಾಗಿ ಯೋಚನೆ ಮಾಡಿದೆ, ಜಾನಿ ಇನ್ನೊಂದು ಎರಡು ಎಕ್ಸ್ಟ್ರಾ ರೂಮ್ ಮಾಡ್ತೀನಿ, ಮೇಲೆ ಹೋಗ್ಬಿಡು ಅಂತ ಮೇಲೆಲ್ಲ ರೆಡಿ ಮಾಡಿ ಪೇಂಟೆಲ್ಲ ಮಾಡಿ ಇಲ್ಲಿ ಇದು ಬಂದ್ಬಿಟ್ಟು ಈಗ ಖುಷಿ ಆಗ್ತಾರೆ. ನಾವು ತುಂಬ ಹೈಟ್ ಇದ್ದಾರೆ ಮೇಡಮ್, ಹೆಂಗತ್ತಾರೆ ಚೇರ್ ಇಲ್ಲಂತ ಇವ್ರೆ ಇಲ್ಲೊಂದು ಚೇರ್ ಹಾಕಿ, ಚೇರ್ ಇದೆ ಚಿಕ್ಕದು ಸ್ಟೂಲು, ಅದು ಹಾಕಿ ಹತ್ತುತ್ತಾರೆ ಓಕೆ ಅವ್ರೆ. ಗುಡ್, ಸೂಪರ್ ಅಣ್ಣ, ಥ್ಯಾಂಕ್ಸ್ ಸರ್. ಆಲ್ ದ ಬೆಸ್ಟ್. ಡ್ಯಾಡಿ, ಈಗ ಇವ್ರ ಮಕ್ಕಳಿಗೆ ಎಷ್ಟು ಭಾಷೆ ಬರುತ್ತೆ? ನಂತರ 4 ಭಾಷೆ ಮಾಡ್ತಾರಣ್ಣ. 4 ಭಾಷೆ? ಆದರೆ ನನಗೆ ತೆಲುಗು ಬರಲ್ಲ, ಇವ್ರು ತೆಲುಗು ಮಾತಾಡ್ತಾರೆ. ಅಯ್ಯೋ, ಸೊ ಇಲ್ಲಿ ಬಂದ್ರೆ ಭಯಂಕರ ಭಾಷೆ ಬರುತ್ತೆ. ಹೌದು, ಎಲ್ಲ ಭಾಷೆ, ಕನ್ನಡ, ತಮಿಳು, ತೆಲುಗು. ಹಿಂದಿ, ತೆಲುಗು, ತಮಿಳು, ಕನ್ನಡ. ಸೂಪರ್. ಇವಳು ಬ್ರಿಲಿಯಂಟ್ ಅಣ್ಣ, ಎಜುಕೇಷನ್ ಹೇಳಿ ಬ್ರಿಲಿಯಂಟು. ಓಕೆ, ಒಳ್ಳೆ ಸ್ಕೂಲಲ್ಲಿ ಒಳ್ಳೆ ಹೆಸರು. ಅದೇ ನಾನು ಹೇಳ್ತೇನೆ, ಮೆರಿಟಲ್ಲಿ ಓದಬೇಕು, ನೀನು ಡಾಕ್ಟ್ರ್ ಆಗಬೇಕು ಮಗಳೇ. ನನ್ನ ಕನಸು ನನ್ನ ಮಕ್ಕಳು ಡಾಕ್ಟ್ರ್ ಆಗಬೇಕು ಅಂತ ಕನಸಿತ್ತು, ಅದು ಆಗಲಿಲ್ಲ. ಅಟ್ಲೀಸ್ಟ್ ನಾನು ಡಾಕ್ಟ್ರ್ ಆಗು ಅಂತ ಹೇಳ್ತಾ ಇದ್ದೀನಿ. ಮೊಮ್ಮಗಳಾದ್ರೂ ಆಗಲಿ. ಗುಡ್, ಬನ್ನಿ ಹೋಣ. ಸರ್, ನೀವು ಬಿಲ್ಡಿಂಗ್ಸ್ ಕಟ್ತಿರಲ್ಲ, ಹೌದಣ್ಣ, ತೀರಾ ಪಾಲಿಶ್ಡ್ ಕಟ್ಟಕ್ಕಾಗಲ್ಲ. ಸ್ಟ್ರಕ್ಚರ್ ಕಟ್ತೀರಾ, ರಫ್ ಪೇಂಟಿಂಗ್ ಪ್ಲಾಸ್ಟಿಂಗ್ ಮಾಡಿ ಕೊಡ್ತಾ ಇರ್ತೀರಾ ಸರ್? ಹೌದಣ್ಣ. ನೀಟಾಗಿ ಮಾಡ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಇದೆಲ್ಲ ಸ್ಟಾಪ್ ಕೊಟ್ರೆ ಸಣ್ಣ, ಇದು ಬಾಡಿ ಒಂದು 2-3 ದಿನ ಇಟ್ಕೊಳ್ಳೋಕೆ ಇಟ್ಟಿದ್ದೀನಿ, ಮಾಡಿದ್ದೀನಿ. ಕೋಲ್ಡಾ? ಕೋಲ್ಡ್ ಸ್ಟೋರೇಜ್. ಕೋಲ್ಡ್ ಸ್ಟೋರೇಜ್. ಓಕೆ, ಅದು 2-3 ದಿನ ಯಾರನ್ನ ಬರಲಿ ಅಂತ. ಒಂದು ವೇಳೆ ಫ್ಯಾಮಿಲಿ ಇಡೋಕ್ಕೆ ಕಷ್ಟ ಆದರೆ ಸ್ವಲ್ಪ ಒಂದು 2-3 ದಿನ ಇಡಬೇಕಂತಿದ್ರೆ ಇಲ್ಲಿ ಇಟ್ಕೋಬೋದಣ್ಣ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ನಾನು ಆಟೋ ರಾಜ, ಡಿಜಿಟಲ್ ಭಿಕ್ಷಕ. ನಾನು ಭಿಕ್ಷೆ ಬೇಡ್ತೀನಿ, ನನಗಾಗಲ್ಲ. ನನ್ನಲ್ಲಿರುವ 800 ಜನ ಅನಾಥರು, ನಿರಾಶ್ರಿತರು, ಅಂಥ ಜನಕ್ಕಾಗಿ ನಾನು ಭಿಕ್ಷೆ ಬೇಡ್ತೀನಿ. ದಯವಿಟ್ಟು ನನಗೆ ಸಹಾಯ ಮಾಡಿ.